ಹಲೋ ಫ್ರೆಂಡ್ಸ್, ಪಿಕ್ಸಾರ್ಟ್ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಪಾರ್ಟ್ 3 ವಿಡಿಯೋಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೀವು ಹೇಗೆ ಬ್ಯಾಕ್ಗ್ರೌಂಡ್ನ ಕಟ್ ಮಾಡಿ ಹೇಗೆ ನೀವು ಬ್ಯಾಕ್ಗ್ರೌಂಡ್ನ ಮಾಡಬೇಕು ಅಂತ ನೋಡಿದರೆ, ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ ಹೇಗೆ ನೀವು ಒಂದು ಫೋಟೋಕ್ಕೆ ನಿಮ್ಮ ಹೆಸರನ್ನು ಆ್ಯಡ್ ಮಾಡೋದು, ಹೇಗೆ ಇವಾಗ ಈ ಫೋಟೋ ನೋಡ್ತಿರಲ್ಲ ಹೇಗೆ ಇದು ಫೋಟೋಕ್ಕೆ ಹೇಗೆ ನೀವು ನೇಮ್ನ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೀವು ಈ ಥರ ನೀವು ಅದಾದಮೇಲೆ ಈ ಥರ ಉಳಿಯುತ್ತೆ. ಇದು ಬಟ್ ಕೆಳಗಡೆ ನೋಡ್ಬೋದು, ನೀವು ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಹೋಗಬೇಕಾಗುತ್ತೆ. ನಿಮಗೆ ಯಾವ ನೇಮ್ ಬೇಕೋ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಇವಾಗ ಹಾಕ್ತಿದ್ದೆ ನೋಡಿ, ಈ ಥರ ನೀವು ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಏನು ಮೇಲ್ಗಡೆ ರೈಟ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಬೇಕು. ಆಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಸೀಟು ಆಲ್ ಅಂತ ಹೋಗಬೇಕು. ನಿಮಗೆ ನಿಮ್ಮ ಹತ್ರ ಪೌಂಡ್ಸ್ ಇದ್ದರೆ ನೀವು ಹಾಕ್ಕೊಳ್ಬೇಕಾಗತ್ತೆ. ನಾನು ಇವಾಗ ಒಂದು ಪೌಂಡ್ನ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ನೋಡ್ಬೋದು ನಾನು ಒಂದು ಪೌಂಡ್ನ ಆ್ಯಡ್ ಮಾಡಿದ್ದೀನಿ. ಇದು ಇವಾಗ ಇಲ್ಲಿ ಶೋ ಆಗುತ್ತೆ. ಇವಾಗ ನೋಡ್ತಿರ್ಬೋದು ನಾನು ಇಲ್ಲಿ ಕರೆಕ್ಟಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಈ ಥರ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ನೋಡ್ತಿರ್ಬೋದು ಕಲರಲ್ಲಿ ಹೋಗ್ಬೇಕು. ನಿಮಗೆ ಯಾವ ಕಲರ್ ಬೇಕು, ಒಂದೇ ಕಲರ್ ಬೇಕಾದರೆ ಕಲರಲ್ಲಿ ನಿಮಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಒಂದೇ ಟೆಕ್ಸ್ಟಿಗೆ ನೀವು ಎರಡು ಕಲರ್ನ ಹಾಕ್ತೀರ ಅಂದಮೇಲೆ ಎರಡನೇ ಆಪ್ಷನ್ ನೋಡ್ಬೋದು, ಗ್ರೇಡಿಯಂಟ್ ಅಂತ ಆಪ್ಷನ್ ಇರುತ್ತೆ. ಇದರಲ್ಲಿ ಹೋಗ್ಬಿಟ್ಟು ನೀವು ಕಲರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆರೆಂಜ್ ಕಲರ್ನ ಆ್ಯಡ್ ಮಾಡ್ಕೊಂಡು ಆಮೇಲೆ ನೀವು ಟೆಕ್ಸ್ಚರ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಫೋಟೋ ಕಲರ್ ಇದ್ದರೆ ಅದನ್ನು ನೀವು ಹಾಕೋಬೋದು. ಇವಾಗ ನೋಡ್ಬೋದು, ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಪ್ಲಸ್ ಅಂತ ಹೋಗಬೇಕು. ಇಲ್ಲಿ ಹೋದ್ಮೇಲೆ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಕಲರ್ ಇದ್ದರೆ ಇವಾಗ ನೋಡ್ಬೋದು, ಈ ಫೋಟೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಆ ಫೋಟೋ ಕಲರ್ ಒಳಗಿಂದ ಏನಿರುತ್ತಲ್ಲ ಆ ಕಲರಲ್ಲಿ ಆ್ಯಡ್ ಆಗುತ್ತೆ, ಅದು ಶೋ ಕೂಡ ಆಗುತ್ತೆ. ಬೇಡಪ್ಪ ಈ ಕಲರ್ನ ನಾನು ಯೂಸ್ ಮಾಡ್ತೀನಿ ಅಂದರೆ ಯಾವ ಕಲರ್ ಯೂಸ್ ಮಾಡ್ತೀರ ಮಾಡ್ಬೋದು. ಇವಾಗ ನೋಡ್ಬೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಈ ಕಡೆ ಸ್ಕ್ರೋಲ್ ಮಾಡಿದರೆ ಸ್ಟ್ರೋಕ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಹೋಗ್ಬೇಕು. ಇಲ್ಲಿ ನೀವು ನೋಡ್ಬೋದು ವೈಟು ಬ್ಲ್ಯಾಕು ಈ ಥರ ಇಟ್ಕೊಂಡ್ರೆ ನೀವು ಬ್ಲ್ಯಾಕ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿಯೇ ಕಾಣುತ್ತೆ. ವೈಟ್ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ, ಬಟ್ ಬ್ಲ್ಯಾಕ್ ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಈ ಕಡೆ ಮತ್ತೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇವಾಗ ನೋಡ್ಬೋದು ನೀವು ಶ್ಯಾಡೋ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ಬ್ಲರ್ ಆ್ಯಂಡ್ ಆಪೋಸಿಟ್ ಅಂತಿದ್ದೆಲ್ಲ ಎಲ್ಲನೂ 100 ಇಟ್ಕೊಳ್ಳಿ. ಆಮೇಲೆ ಪೊಸಿಷನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು 0 ಇಟ್ಕೊಳ್ಳಿ. ನೋಡುವುದು ನೀವು ಒಂದು ನೇಮ್ನ ಆ್ಯಡ್ ಮಾಡಿದ್ರೆ ಅದು ಯಾವ ರೀತಿಯಾಗಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ನೇಮ್ನ ನೀವು ಆ್ಯಡ್ ಮಾಡ್ಬೋದು ಅಂತ. ಇದನ್ನು ನೀವು ಹೇಗೆ ರೀತಿ ಇನ್ನೂ ಸ್ವಲ್ಪ ಫೀಚರ್ಸ್ ಇದ್ದಾವೆ ಟೆಕ್ಸ್ಟಲ್ಲಿಗೆ ಹೇಳ್ತೀನಿ ನೋಡಿ. ಇವಾಗ ಆಪೋಸಿಟ್ ಅಂತ ಇದೆಯಲ್ಲ, ಇದರಲ್ಲಿ ನೀವು ಇದನ್ನು ಎಷ್ಟು ಕ್ಲಿಯರಿಟಿ ಇರಬೇಕು ಅಂತ ನೀವು ಇಟ್ಕೊಳ್ಬೋದು. ನೋಡ್ಬೋದು ನಾನು 100ಅಲ್ಲಿದೆ. ನೀವು ನೋಡ್ಬೋದು ಈ ಥರ ಕಡಿಮೆ ಮಾಡ್ಬೋದು ಅಥವಾ ಹೆಚ್ಚಿಗೆ ಮಾಡ್ಬೋದು. ಆಮೇಲೆ ಬ್ಲೆಂಡ್ ಅಂತ ಆಪ್ಷನ್ ಇದೆ ಅಂದರೆ ಇಲ್ಲಿ ಸ್ಕ್ರೀನ್ ನೋಡಿದ್ರೆ ಈ ಥರ ನಿಮಗೆ ಕಲರ್ಸು ಶೋ ಆಗುತ್ತೆ. ಬೇಡ ಇದು ನಾರ್ಮಲಿ ಇರಲಿ. ಆಮೇಲೆ ಸ್ಟೈಲಲ್ಲಿ ನೋಡ್ಬೋದು ಇನ್ನೊಂದು ಥರ ನಿಮಗೆ ಇವಾಗ ಈ ಥರ ಎಲ್ಲ ಸಿಗುತ್ತೆ, ಇವನು ಯೂಸ್ ಮಾಡ್ಬೋದು. ಆಮೇಲೆ ಈ ಕಡೆ ಬೆಂಡ್ ಅಂತ ಆಪ್ಷನ್ ಇದೆ ನೋಡಿ, ಈ ಥರ ನೀವು ಇದನ್ನು ರೊಟೇಟು ಮಾಡ್ಬೋದು. ಈ ಥರ ನಿಮಗೆ ಫೀಚರ್ಸ್ ಇರ್ತವೆ, ನೀವು ಅದನ್ನು ಯೂಸ್ ಮಾಡ್ತೀರಾ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಫಾಂಟ್ ಸೈಜ್ ನೀವು ದೊಡ್ಡದು ಮಾಡ್ಬೋದು ಅಥವಾ ಸಣ್ಣದು ಮಾಡ್ಬೋದು. ಈ ಥರ ನಿಮಗೆ ಇದರಲ್ಲಿ ಆಪ್ಷನ್ಸ್ ಇರ್ತವೆ. ನೀವು ಹೇಗೆ ಒಂದು ನೇಮ್ನ ಆ್ಯಡ್ ಮಾಡೋದು ಅಂತ ನೀವು ಅನ್ಕೊಂಡಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 4 ವಿಡಿಯೋದಲ್ಲಿ ನಿಮಗೆ ಹೇಗೆ ನಾನು ಲೈಟ್ನ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಇನ್ನು ನನ್ನ ಚಾನಲಲ್ಲಿ ಸುಮಾರು ಎಡಿಟಿಂಗ್ ವಿಡಿಯೋಗಳಿವೆ, ನೋಡಿಲ್ಲ ಅಂದರೆ ನೀವು ಹೋಗಿ ನೋಡ್ಬೋದು. ಆದಷ್ಟು ಬೇಗ ನಾನು ಪಾರ್ಟ್ 4 ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ನೂ ಕೂಡ ಕೊಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪಾರ್ಟ್ ವಿಡಿಯೋನ ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.